ಹೇಸ್ಗೆ ತಿನ್ನೋ ಕೆಲಸ ಮಾಡಿದಿಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನನ್ನ ತಂಗಿನ ನಡು ಬಿದಿನಾಗಿ ಎಳ್ದಾಡಿ ತಾಳಿ ಕಟ್ತೀನಿ ಅಂತ ಹೋಗಿದ್ದಿಲ್ಲ, ಯೋಟ ಧೈರ್ಯ ನಿನ್ಗೆ? ನಾವು ಪುಟ್ಟಕ್ಕನ ಮಕ್ಕಳು. ನನ್ನ ತಂಗಿ ಆಗಿರೋಕ್ಕೆ ನಿನ್ಗೆ ಕಪಾಳು ಕೊಟ್ಟವಳೆ. ನಾನಾಗಿದ್ರೆ ನಿನ್ ಕುತ್ತಿಗೆ ಮೇಲೆ ಕಾಲಿಕ್ ಬಿಡ್ತಿದ್ದೆ. ನೋಡು, ಆಸ್ಪತ್ರೆ ಅಂತ ಸುಮ್ಕಿವ್ನಿ, ಇಲ್ಲ ಅಂದ್ರೆ ಇಟೊತ್ತಿಗೆ ನಿನ್ ಬಟ್ಟೆ ಹರಿದು ಮಾನ ಮರ್ಯಾದೆ ತೆಗ್ದಾಕ್ಬಿಡ್ತಿದ್ದೆ. ಏನು ಮದ್ವೆ ಆಗಕ್ಕಿಲ್ಲ ಅಂದ್ರೆ ಅತ್ತೆಗೆ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಎದುರಿಸ್ತಂತೆ? ಡಾಕ್ಟರ್ ಹಿಂಗ್ ಮಾತಾಡಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ವೈದ್ಯೋ ನಾರಾಯಣೋ ಹರಿ ಅಂತಾರೆ, ಹಂಗಂದ್ರೆ ಅರ್ಥ ಗೊತ್ತಾ ನಿನ್ಗೆ? ಡಾಕ್ಟ್ರು ಅಂದ್ರೆ ದ್ಯಾವ್ರಿದ್ದಂಗೆ. ಒಬ್ರು ಜೀವನ ಉಳಿಸ್ಬೇಕೋ ಹೊರ್ತು ನಿನ್ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರು ಜೀವನ ತೆಗಿಯೋ ಕೆಲಸ ಮಾಡಬಾರ್ದು. ಇದಕ್ಕೆ ನಿಮ್ಮವ್ವ ನಿನ್ನ ಡಾಕ್ಟ್ರು ಮಾಡಿದ್ದು? ಮನ್ಸಂತೂ ಸುದ್ದ ಇಲ್ಲ. ಕೊನೆ ಪಕ್ಷ ನೀನ್ ಹಾಕಿರೋ ಬಿಳಿ ಅಂಗಿಗೆ ಅದು ಮರ್ವಾದೆ ಕೊಡೋದನ್ನ ಕಲಿ. ನೀನಿಂತ ಹೇಸ್ಗೆ ತಿನ್ನೋ ಕೆಲಸ ಮಾಡಿದೆ ಅಂತ ಕಂಟಿಯವ್ರಿಗೆ ಏನಾದರೂ ಗೊತ್ತಾದ್ರೆ ಅವ್ರು ನಿನ್ನ ಯೋನ್ ಮಾಡ್ತಾರೆ ಅಂತ ಗೊತ್ತದ ನಿನ್ಗೆ? ಏಯ್, ಏನ್ ಹೆದರಿಸ್ತಿದೀಯಾ? ನನಗೆ ಯಾರ್ಯಾರನ್ನ ಹೇಗೆ ಪಳಗಿಸ್ಬೇಕು ಅಂತ ಚೆನ್ನಾಗಿ ಗೊತ್ತು. ನೀನು ಕಂಟಿಗೆ ಹೇಳಿದ್ರು ಅಷ್ಟೇ, ಆ ದೇವ್ರಿಗೆ ಹೇಳಿದ್ರು ಅಷ್ಟೇ, ಈ ಜಗನ್ನ ಏನು ಮಾಡ್ಕೊಳಕ್ಕಾಗಲ್ಲ. ಅಯ್ಯೋ ಶಿವನೇ, ಯಾಕೋ ಇದೆಲ್ಲ ಡಬ ಡಬ ಅಂತಿದೆ. ಆ ಬಂಗಾರಮ್ಮ ಸತ್ರು ಕಷ್ಟನೇ ಬದುಕಿದ್ರು ಕಷ್ಟನೇ. ಅಯ್ಯೋ ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ವಲ್ಲ ರಾಧಾ. ಹೇಗಿದ್ರು ಕಷ್ಟ ಇದ್ದಿದ್ದೆ ಅಲ್ವಾ? ಅದ್ರ ಬದಲು ಬಂಗಾರಮ್ಮ ಸಾಯೋದೇ ಬೆಸ್ಟ್ ಅಲ್ವಾ? ನೀನ್ ನೋಡಿದ್ರೆ ಇಲ್ಲಿ ಸಾಯ್ಲಿ ಸಾಯ್ಲಿ ಅಂತ ಬಡ್ಕೋತಾ ಇದ್ಯಾ. ಅಲ್ಲಿ ಕೇಶವ್ ಸಾಹೇಬ್ರು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಅವ್ರು ಬದುಕ್ಲಿ ಬದುಕ್ಲಿ ಅಂತ ನೋಡಕ್ ಬಂದಿದ್ರು. ಏನು ಹೇಳ್ತಿದ್ದೀರಾ? ಕೇಶವ್ ಹಾಸ್ಪಿಟಲ್ಗೆ ಬಂದಿದ್ರಾ? ಬರೋದ್ ಮಾತ್ರ ಅಲ್ಲ ಸಾಹೇಬ್ರೆ, ಬಂಗಾರಮ್ಮನವ್ರ ಮೇಲೆ ಚಾನೆ ಅಭಿಮಾನ ಇರೋ ತರ ಡೌ ಮಾಡ್ತಾ ಇದ್ರು. ಅಕಸ್ಮಾತ್ ಬಂಗಾರಮ್ಮ ಸತ್ರ ಎಲ್ಲ ಎಲ್ಲಿ ನನ್ನ ತಲೆ ಮೇಲೆ ಬರುತ್ತೋ ಅಂತ ಹೆದರ್ಕೊಂಡು ಅಲ್ಲಿಗೆ ಬಂದಿರ್ಬೇಕು. ಒಬ್ಬರೇ ಬಂದಿದ್ರಾ ಇಲ್ಲ ಫ್ಯಾಮಿಲಿ ಪೂರ್ತಿನ? ಅಯ್ಯ, ಸಂಬಂಧ ಬೆಳೆಸಿ ಬೀಗ್ರಾಗಿ ಅಂತ ಪ್ಲಾನ್ ಕೊಟ್ಟಿದ್ದೀರಾ ಅದನ್ನೇ ತಾನೆ, ಎಲ್ರು ಒಟ್ಟಿಗೆನೆ ಬಂದಿದ್ರು. ಇಲ್ಲಿಗೆ ಬಂದು ನಿಮ್ಮ ಥರನೇ ಭಯ ಆಗ್ತಿದೆ ಅಂತ ಹೇಳ್ಕೊಂಡ್ರು. ಆಲ್ರೆಡಿ ಅಲ್ಲಿಗೆ ಹೋಗ್ಬಿಟ್ಟು ಸಮಾಧಾನದ ಮಾತಾಡ್ತಿದ್ದಾರಾ? ಒಂದ್ಸಲ ಕಂಟಿಯವರೇ, ನಿಮ್ಮ ತಾಯಿಯವರಿಗೆ ಮೆಡಿಸಿನ್ಸ್ನ ಚೇಂಜ್ ಮಾಡಿದ್ದೀನಿ. ಇಲ್ಲೆಲ್ಲೂ ಸ್ಟಾಕ್ ಇರಲಿಲ್ಲ, ಔಟ್ ಆಫ್ ಸ್ಟೇಟಿಂದ ತರಿಸಿದ್ದೀನಿ. ಡೋಂಟ್ ವರಿ, ಆದಷ್ಟು ಬೇಗ ರಿಕವರಿ ಮಾಡಿಸೋಣ. ನಿಮಗೆ ಮುಂಗೋಪ ಜೊತೆಗೆ ಸ್ನೇಹ ಅವ್ರು ಹೇಳ್ದಂಗೆ ಒಳ್ಳೆ ಮನಸ್ಸು ಐತೆ. ನಮ್ಮ ಅವನ ಜೀವದ ಮೇಲೆ ನನ್ನಷ್ಟೇ ಕಾಳಜಿ ಇಟ್ಟಿರೋದಕ್ಕೆ ಸಾನೆ ಥ್ಯಾಂಕ್ಸ್ ಡಾಕ್ಟ್ರೆ. ನಾನು ಅವಾಗಲೇ ಹೇಳಿದ್ನಲ್ಲ, ಅವ್ರು ನನಗೂ ತಾಯಿ ಇದ್ದಾಗೆ. ಭಾವನ ಹತ್ರ ಒಳ್ಳೆ ಒಂಥರ ನಾಟ್ಕಳಿ ನಂಬಿಸಿದಾನೆ. ಅದಕ್ಕೆ ಅನ್ಸಿದೆ ಕಣವಿ, ಅವನು ಯಾರ್ಯಾರನ್ನ ಹೆಂಗ್ ಪಳಗಿಸ್ಬೇಕು ಅನ್ನೋದು ಗೊತ್ತು ಅಂತ ಹೇಳಿದ್ದು. ಪುಟ್ಟವನ ಮನೆಗೆ ಬಂದು ನೀವು ಕೂಗಾಡಿದ್ದಕ್ಕೆ ಕೆಟ್ಟವ್ರು ಅನ್ಕೊಂಬಿಟ್ಟಿದ್ದೆ. ತಿಟ್ಟವಾಗ್ಲೂ ಹೇಳ್ಬೇಕಂದ್ರೆ ನೀವು ಸಾನೆ ಒಳ್ಳೆಯವ್ರು. ನಿಮ್ಮಂತ ಒಳ್ಳೆ ಮನ್ಸಿರೋ ವ್ಯಕ್ತಿಗೆ ಆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ. ನಿಮ್ಮ ತಾಯಿನೂ ಕಾಪಾಡ್ತಾನೆ. ಇನ್ಮ್ಯಾಗ ಏನೇ ಇದ್ರು ನಿಮ್ಮ ಅಣ್ಣ ತಮ್ಮ ಅನ್ಕೊಂಡು ಅಂತ ಹೇಳ್ಕೊಳ್ಳಿ, ಈ ಕಂಟಿ ನಿಮ್ಮ ಜೊತೆ ನಿಲ್ತಾನೆ. ಥ್ಯಾಂಕ್ಸ್ ಕಂಟಿಯವರೇ. ಒಂದು ನಿಮಿಷ ಬಂದೆ. ಲೈ, ಹೇಳೋದು ಅರ್ಥ ಆಯ್ತಾ ಅಲ್ವಾ? ಬರವಿ. ಏ ಜಗನ್, ನೀನ್ ಗೋಮುಖ ವ್ಯಾಘ್ರ ಅಂತ ಕಂಟಿಯವ್ರಿಗೆ ತಿಳಿತದೆ ಅಂತ ಅವ್ರ ಮುಂದೆ ಒಳ್ಳೆ ಒಂಥರ ನಾಟಕ ಆಡ್ತಿದ್ಯಾ? ಈಗಷ್ಟೇ ಕಂಟಿ ಏನೇನು ಹೇಳ್ದ ಅಂತ ಕೇಳಿಸ್ಕೊಂಡೆ ತಾನೆ. ಅವನಿಗೆ ಇವಾಗ ಅವನ ತಾಯಿ ಉಳಿಯೋದು ಮುಖ್ಯ. ನೀನು ಹೋಗಿ ಅವನ ಹತ್ರ ಏನು ಹೇಳಿದ್ರು ಅವನು ನಿನ್ನ ನಂಬಲ್ಲ. ಒಂದು ವೇಳೆ ಅವ್ನು ನಿನ್ನ ಮಾತನ್ನ ನಂಬಿ ನನಗೆ ತೊಂದರೆ ಕೊಟ್ರೆ, ಇಲ್ಲಿ ನಾನು ಬಂಗಾರಮ್ಮಂಗೆ ತೊಂದರೆ ಕೊಡ್ತೀನಿ. ಹುಷಾರ್. ಅರ್ಥ ಆಗಿಲ್ಲ. ಆ ಬಂಗಾರಮ್ಮನ ಮುಗ್ಸೋದಕ್ಕೆ ಹೋಗ್ತಾ ಇದ್ದೀನಿ.
ಏನು ಹೇಳ್ತಾ ಇದೆಯಾ ರಾಧಾ? ಆರ್ ಯು ಕಿಡಿಂಗ್? ಈ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರ? ಆ ಬಂಗಾರಮ್ಮ ಏನಾದ್ರೂ ಮತ್ತೆ ಬದುಕಿದ್ರೆ ನಾವು ಸೋತೋಗ್ತೀವಲ್ಲ ಅಂತ ಫೀಲ್ ಆಗ್ತಿದೆ. ಅದಕ್ಕೆ ಅರೆ ಪ್ರಜ್ಞೆಲಿರೋ ಆ ಬಂಗಾರಮ್ಮನ ಶಾಶ್ವತವಾಗಿ ನಿದ್ದೆಗೆ ಜಾರ್ಸೋಣ ಅಂತ ಹೋಗ್ತಿದ್ದೀನಿ. ರಾಧಾ, ಇಟ್ಸ್ ಟೂ ರಿಸ್ಕಿ. ರಿಸ್ಕ್ ಅಂತ ಗೊತ್ತು, ಅದಕ್ಕೆ ಆಯುಧ ಸಮೇತ ರೆಡಿ ಆಗಿದ್ದೀನಿ. ಇಷ್ಟೇ ಅಲ್ಲ, ಬೇರೆ ವ್ಯವಸ್ಥೆನೂ ಮಾಡಿದ್ದೀನಿ. ರಾಧಾ, ವಾಟ್ ಇಸ್ ದಿಸ್? ಆ ಬಂಗಾರಮ್ಮನ ಪರ್ಮನೆಂಟ್ ಆಗಿ ಮೇಲೆ ಕಳಿಸೋ ಮೆಡಿಸಿನ್ಸ್. ವಾರ್ಡ್ ಹತ್ರ ತುಂಬ ಪ್ರೊಟೆಕ್ಷನ್ ಇರುತ್ತೆ. ಅಲ್ಲಿ ಕೆಲಸ ಮಾಡೋ ನರ್ಸು ಸ್ಟಾಫು ಅವ್ರುಗಳೇ ಈ ಕೆಲಸ ಮಾಡೋಕ್ಕೆ ಹಿಂದೇಟಾಗ್ತಿದ್ದಾರೆ. ಅಂಥದ್ರಲ್ಲಿ ನಿಮಗೆ ತುಂಬ ಕಷ್ಟ ಆಗುತ್ತೆ. ಕಷ್ಟ ಅಂತ ಕೂತ್ರೆ ಯಾವುದು ನಮ್ಮ ಕೈ ಸೇರಲ್ಲ. ಗೆಲುವು ನಮ್ಮ ಕೈ ಸೇರಬೇಕು ಅಂದರೆ ನಾವು ರಿಸ್ಕ್ ತಗೊಳ್ಳೇಬೇಕು. ಇನ್ನೊಂದ್ಸಲ ಥಿಂಕ್ ಮಾಡು. ನೀನು ಹೋಗಲೇಬೇಕಾ? ಎಸ್, 100% ನಾನು ಹೋಗಲೇಬೇಕು. ಆಗಲ್ಲ ಅಂದಿದ್ದ ಕೆಲಸನ ಮಾಡಿ ಮುಗಿಸೋವರೆಗೂ ಇರಾದಂಗೆ ನಿದ್ದೆ ಬರಲ್ಲ. ಬಿ ಕೇರ್ಫುಲ್ ರಾಧಾ. ಸರಿ, ನಾನು ಬರ್ತೀನಿ. ಏನಾದರೂ ಇದ್ರೆ ಕಾಲ್ ಮಾಡಿ.